ನಮಸ್ಕಾರ ರೀ. ಈ 40ರಿಂದ 50 ವಯಸ್ಸಿನವ್ರ ಮನಸ್ಥಿತಿ ಒಂದು ಟೈಪ್ ವಿಚಿತ್ರನೇ ಇರ್ತದ್ರಪ್ಪ. ಇತ್ಲಾಗ ಯುವಕರು ಅಲ್ಲ, ಅತ್ಲಾಗ ಮುದುಕರು ಅಲ್ಲ, ಒಂದು ಟೈಪ್ ತ್ರಿಶಂಕು ಸ್ಥಿತಿ ಇದ್ದಂಗೆ. ಮನಸ್ಸು ಯುವಕನಂಗೆ, ದೇಹ ಅರ್ಧಂಬರ್ಧ ಯುವಕನಂಗೆ. ಆದ್ರೆ ನಾ ಇನ್ನೂ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಇದ್ದೇನೆ, ಆ ಮಾತು ಬೇರೆ. ಆದರೆ ಈ ಏಜಿನವ್ರಿಗೆ ಅಂಕಲ್ ಅಂದ್ರೆ ಭಾಳ ಕೆಟ್ಟ ಸಿಟ್ಟು ಬರ್ತದ್ರಪ್ಪ. ಈ ಅಂಕಲ್ ಅನ್ನೋ ಶಬ್ದ ಯಾವ ಕಂಡು ಹಿಡ್ದಾನೋ ಏನು, ನಾನು ಎದುರಿಗೆ ಬಂದ್ರೆ ಒಳ್ಳೆಯಾಡ್ಸಿ ಹೊಡೆಯೋಡು ಸಿಟ್ಟು ಬರ್ತದೆ ನನಗೆ ಅಂಕರಿ. ನಂದು ಸ್ಟೋರಿ ಹೇಳಿಕತ್ತೆ ಅಂತ ತಿಳ್ಕೊಬೇಡ್ರ. ಮತ್ತು ನನ್ನ ಜಿಂಕೆ ಮರಿಗೆ, ಲೇ ಜಿಂಕೆ ಮರಿ ನೋಡಲೇ, ಇನ್ನೂ ಯಂಗ್ ಬಾಯ್ ಇದ್ದಂಗಿದ್ದೇನೆ ನಾನು. ಅಂದ್ರೆ ಹೆಂಗೆ ಬಾಯ್ ನೀವು, ಹೆಂಗೆ ಬಾಯಿ ಅಂತ, ಹೆಂಗೆ ಬಾಯಿ ಕಿಸ್ಬಾಯಿ ಹೋಗತ್ಲ ಹಚ್ಚೆ ಅಂತ. ಹೆಂಡತಿ ಏನು ಅನ್ನೋಂಗಿಲ್ಲ, ಸುಮ್ಮಿರ್ತೀನಿ. ನಮ್ಮ ಓಣ್ಯಾಗ ಒಬ್ಬ ಹುಡುಗಿದ್ದಾನ್ರಿಪ್ಪ. ಅವ ಬೆಟ್ಟ ಆದಾಗ ಒಮ್ಮೆ, ನಮಸ್ಕಾರ ಅಂಕಲ್, ಆರಾಮಿದ್ದೀರಿ ಅಂಕಲ್, ಊಟ ಆತ್ರಿ ಅಂಕಲ್, ಆಫೀಸ್ಗೆ ಹೊಂಟ್ರೇನ ಅಂಕಲ್, ಮಾತು ಎತ್ತಿದ್ರೆ ಬರೀ ಅಂಕಲ್ಲ ಅಂತಾನ್ರಿಪ್ಪ. ನಾನು ಪರಿಚಯ ಹುಡುಗ, ಬೈಬಾರ್ದು ಅಂಥೇಳಿ, ಅಲ್ಲೂ ತಮ್ಮ ಅಂಕಲ್ ಅನ್ಬೇಡು, ಬೇಕಂದ್ರೆ ಅಣ್ಣನ್ನು ಮರೆ, ಅಂಕಲ್ ಅನ್ಬೇಡು ಅಂತ ಎಷ್ಟು ಸಲ ತಿಳಿಸಿ ಹೇಳೀನಿ, ಮತ್ತೂ ಅಂಕಲ್ಲ ಅಂತ. ನಾವು ಹೋಲ್ ಬಿಡ್ರಿ, ಅದು ತೊಗೊಂಡು ಏನು ಮಾಡೋದು. ಮೊನ್ನೆ ನಾನು ನನ್ನ ಜಿಂಕೆ ಮರಿ ಹೊರಗೆ ಹೊಂಟಿದ್ವಿ. ಆವಾಗ ಆ ಹುಡುಗ ಬಡ ಬಂದವನ, ಅಂಕಲ್ ಸ್ವಲ್ಪ ಗ್ಲ್ಯಾಡರ್ ಬೇಕಾಗಿತ್ತು, ಕೊಡ್ತೀರೇನ ಅಂದ. ಅವ ಅಂಕಲ್ ಅನ್ನೋದ ತಡ ನನ್ನ ಜಿಂಕೆ ಮರಿ ಕಿಸುಕಂತ ನಕಲು. ಸಿಟ್ಟ ಬಂತು ನನಗೆ. ಕೊಡಂಗಿಲ್ಲೋ, ಮಂದಿ ಕೊಡ್ಲಿಕ್ಕೆ ತಂದಿಲ್ಲ, ಅದನ್ನ ಕೊಡಂಗಿಲ್ಲ ಹೋಗಂದೆ. ಹಂಗೆ ಯಾಕೆ ಮಾಡ್ತೀರಿ ಅಂಕಲ್, ಸ್ವಲ್ಪ ಕೊಡಲಿಲ್ಲ, ಕೆಲಸ ಐತಿ ಅಂದ. ಮತ್ತು ಅಂಕಲ್ ಅಂತಾನಲ್ಲ ಮಾರಾಯಮ್ಮ ಅಂಥೇಳಿ ಬಡ ಅವನ ಹತ್ರ ಹೋಗಿ, ನಿನಗೆ ಎಷ್ಟು ಸಲ ಹೇಳಿನು ಮರೆ ಅಂಕಲ್ ಅನ್ಬೇಡ ಅಂತ, ಮತ್ತು ಅದನ್ನ ಅಂತಿಲ್ಲ, ಕೊಡಂಗಿಲ್ಲ ಹೋಗಿ ಅಂತೇಳಿ ಸಿಟ್ಲೇ ಬಂದೆ. ಗಾಡಿ ಸ್ಟಾರ್ಟ್ ಮಾಡ್ದವನು ಅದೇ ಸಿಟ್ಟಿನಾಗ ಸ್ಪೀಡ್ ಹೊಡಿಲಿಕ್ಕತ್ತೆ ಗಾಡಿ. ನನ್ನ ಜಿಂಕೆ ಮರಿ, ಅಂಕಲ್ ಸ್ವಲ್ಪ ಸ್ಲೋ ಹೊಡಿರಲ್ಲ ಅಂದ್ಲು. ಸಿಟ್ಟ ಬಂತು ನನಗೆ. ಘಕ್ಕನ ಗಾಡಿ ಬ್ರೇಕ್ ಹಾಕಿದವನ, ಲೇ ಜಿಂಕೆ ಮರಿ, ನೀ ಅಂಕಲ್ ಅನ್ನೋಂಗಿತ್ತಾರ ಬಸ್ಸಿಗೆ ಹೋಗ, ನಾ ಗಾಡಿ ತೊಗೊಂಬರ್ತೀನಿ ಅಂದೆ. ಆವಾಗ ಜಿಂಕೆ ಮರಿ, ಮಿಸ್ಟರ, ನನಗೂ ಗಾಡಿ ಹೊಡಿಲಿಕ್ಕೆ ಬರ್ತದ, ಗೊತ್ತದ ಇಲ್ಲ, ಅದು ಅಲ್ಲದೆ ಈ ಗಾಡಿ ನನ್ನ ಹೆಸರಲ್ಲೇನ ರಿಜಿಸ್ಟರ್ ಆಗ್ಯದ, ನೀವ ಬಸ್ಸಿಗೆ ಹೋರಿ, ನಾ ಗಾಡಿ ತೊಗೊಂಬರ್ತೀನಿ ಅಂದ್ಲು. ಇದೊಳ್ಳೆ ಆತಲ್ವ ಮಾರೇ ಅಂದವನ. ಬ್ಯಾಡ್ ಬಿಡೋಪ್ಪ, ಇಬ್ಬರು ಕೂಡಿಸೇ ಗಾಡಿ ಮ್ಯಾಗ ಹೋಗೋಣ ಅಂಥೇಳಿ ಗಾಡಿ ಮ್ಯಾಗ ಹೋದ್ವಿ. ಮರುದಿವ್ಸ ಆ ಹುಡುಗನ ಕರೆದು, ಅಲ್ಲೋ ತಮ್ಮ, ನೀ ನನಗೆ ಅಂಕಲ್ ಅಂತಿ, ನನ್ನ ಹೆಂಡತಿಗೆ ಅಕ್ಕ ಅಂತಿ, ನನಗೆ ಅಂಕಲ್ ಅನ್ನೋಂಗಿತ್ತ, ನನ್ನ ಹೆಂಡತಿಗೂ ಅಂಟಿ ಅನ್ನ, ಏನನ್ನ ಅಂಟಿ ಅನ್ನ, ಅಕ್ಕ ಅಂದು ನೋಡು ಮತ್ತು ಭಾಳ ವಜ್ಜಾಕತಿ ಅಂದೆ. ಹೌದ್ರಿ, ಸಿಟ್ಟು ಬರಂಗಿಲ್ಲ ಮತ್ತು. ಇನ್ನೂ 25 ಮುಗಿದು 26 ಬೀಳಲೇ ಬೇಡ ಅನ್ನೋ ಅಷ್ಟು ಹೆಂಗಿದ್ದೇನೆ. ನನಗೆ ಅಂಕಲ್ ಅಂತ ಯಾರಿಗೆ ಏನು ಅನ್ಬೇಕು ಅನ್ನೋದಾಗ ಗೊತ್ತಿಲ್ಲರಿಪ್ಪ ಈಗಿನ ಹುಡುಗರಿಗೆ.